ನನ್ನ ಅಪ್ಪನಿಗೆ ಇವಾಗ 84 ವರ್ಷ. ಈಗಲೂ ದೇವ್ರ ದಯದಿಂದ ಒಂದು ಮಾತ್ರೇನೂ ಇಲ್ಲದೆ ಆರೋಗ್ಯವಾದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಪ್ಪನ ಜೀವನ ಶೈಲಿ ಅಂತಲೂ ಕೂಡ ಹೇಳ್ಬೋದು. ಅಪ್ಪ ಬೆಳಗ್ಗೆ ಹೇಳೋದು ಕೆಲವು ಗಂಟೆ ಅಪ್ಪ 5:10ಗೆ, ಅದು ಮಳೆ ಗುಡುಗು ಮಿಂಚು ಏನೇ ಇರಲಿ ನಮ್ಮಪ್ಪ ಹೇಳೋದು 5:10ಗೆ, ಬೆಳಗ್ಗೆ 5:10ಗೆ ಹೇಳ್ತಾರೆ. ಆಮೇಲೆ ಪ್ರತಿದಿನ ಯೋಗಾಸನ ಪ್ರಾಣಾಯಾಮ ಯಾವತ್ತೂ ತಪ್ಪಿಸೋದೇ ಇಲ್ಲ ನಮ್ಮಪ್ಪ. ಯೋಗಾಸನ ಪ್ರಾಣಾಯಾಮ ಎಲ್ಲ ಮುಗಿದ ಮೇಲೆ ಅಪ್ಪ ಕಡೆ ನಾಗ್ತಾನೆ, ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಇಲ್ಲಿ ಅಪ್ಪ ಮಾಡಿದ್ದೇ ತೋಟ. ಇದು ಎಲ್ಲ ಸಸಿಗಳನ್ನು ಅಪ್ಪನೇ ನೆಟ್ಟಿದ್ದು. ತೋಟದಲ್ಲಿ ಸುಮಾರು ಕೆಲಸ ಮಾಡಿ ಆಮೇಲೆ ಬಂಗಾರದ ಅಂಗಡಿನೂ ಇದೆ, ಆಮೇಲೆ ಬಂಗಾರದ ಅಂಗಡಿಗೆ ಹೋಗ್ತಾರೆ. ಮತ್ತೊಂದು ವಿಶೇಷ ಅಂತ ಹೇಳಿದರೆ ಅಪ್ಪ ಸರಿಯಾದ ಸಮಯಕ್ಕೆ ಊಟ ಮಾಡ್ತಾರೆ, ನಿದ್ದೆ ಮಾಡ್ತಾರೆ. ಪ್ರತಿದಿನ 2 ಗಂಟೆ ಒಳಗಡೆ, ಮಧ್ಯಾಹ್ನ 2 ಗಂಟೆ ಒಳಗಡೆ ಊಟ ಮಾಡ್ತಾರೆ. 1 ಗಂಟೆಗೆ ಊಟ ಮಾಡ್ತಾರೆ. ಆಮೇಲೆ ರಾತ್ರಿ 8 ಗಂಟೆಗೆ 8 ಗಂಟೆಗೆ ಊಟ ಮಾಡ್ತಾರೆ. ಆಮೇಲೆ ನಿಚ್ಚ 8:30 ಪ್ರತಿದಿನ ರಾತ್ರಿ 8:30 ಮಲಗಿ ಬಿಡ್ತಾರೆ ಅವರು. ಅಂದ್ರೆ ಎಲ್ಲಿ ಯಾರ ಮನೆಗೂ ಹೋಗ್ಲಿ, ಸಂಬಂಧಿಕರ ಮನೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಅವರು 8:30 9 ಗಂಟೆ ಒಳಗಡೆ ಮಲಗಿ ಬಿಡ್ತಾರೆ. ಬೇಗ ಮಲಗೋದು, ಬೇಗ ಹೇಳೋದು ಅಪ್ಪನ ಆರೋಗ್ಯದ ಗುಟ್ಟು ಅಂತಲೇ ಹೇಳ್ಬೋದು. ಮೊದಲೆಲ್ಲ ಗದ್ದೆ ಕೆಲಸ ಎಲ್ಲ ತುಂಬ ಮಾಡ್ತಿದ್ರು, ಈಗ ಆಗೋದಿಲ್ಲ. ಆದರೆ ತೋಟ ಮಾಡಿದ್ದಾನೆ ಅಣ್ಣ, ತೋಟದಲ್ಲಿ ಸುಮಾರು ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಅಷ್ಟೇ ಪ್ರತಿನಿತ್ಯ 1-2 ತಾಸು ಆದರೂ ಕೆಲಸ ಮಾಡಲೇಬೇಕು ಅಪ್ಪ. ನಮ್ಮ ಅಮ್ಮನೂ ಅಷ್ಟೇ, ಅಮ್ಮನಿಗೆ ಇವಾಗ 79 ವರ್ಷ. ಅವರು ಅಷ್ಟೇ ಮಾತ್ರೆ ಗೀತ್ರೆ ಇಲ್ಲದೆ ಆರೋಗ್ಯವಾದ ಜೀವನವನ್ನು ಸಾಗಿಸ್ತಿದ್ರೆ ಅವರು ಕೂಡ ಯೋಗಾಸನ ಪ್ರಾಣಾಯಾಮವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರ ನಿಜವಾಗ್ಲೂ ಹೇಳಬೇಕು ಅಂದರೆ ಅಮ್ಮ ಮನೆಯಲ್ಲೇ ತರಕಾರಿ ಎಲ್ಲ ತುಂಬ ಬೆಳೆಸ್ತಿದ್ರು. ತಾಜಾ ತರಕಾರಿಯನ್ನು ಉಪಯೋಗಿಸೋದು ಅವರು ತುಂಬ ಹೆಚ್ಚು. ಹಾಗಾಗಿ ಇವರ ಜೀವನದ ಆರೋಗ್ಯದ ಗುಟ್ಟು ಅಂದರೆ ಈಗಿನ ಕಾಲದಲ್ಲಿ ನಾನು ತುಂಬ ನೋಡ್ತಾ ಇರ್ತೀನಿ, ಎಲ್ಲರೂ ಮಾತ್ರೆ ತಗೊಳ್ಳೋದು, BP ಶುಗರು ಅಂತ ಹೇಳಿ ಒದ್ದಾಡ್ತಿದ್ದಾರೆ. ಆದರೆ ದೇವ್ರ ದಯದಿಂದ ನಮ್ಮ ಅಪ್ಪ ಅಮ್ಮನಿಗೆ ದೇವರು ಆರೋಗ್ಯವನ್ನು ಕೊಟ್ಟಿದ್ದಾರೆ. ಆದರೆ ಇವರ ಜೀವನ ಶೈಲಿನೂ ಆರೋಗ್ಯದ ಬಹುಮುಖ್ಯವಾದ ಗುಟ್ಟು ಅಂತಲೇ ಹೇಳ್ಬೋದು. ಒಳ್ಳೆಯ ಆಹಾರ ತಗೋತಾರೆ, ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸ್ತಾರೆ, ಯೋಗಾಸನ ಪ್ರಾಣಾಯಾಮವನ್ನು ಒಂದೂ ದಿವಸನೂ ತಪ್ಪಿಸೋದಿಲ್ಲ, ಬೇಗ ಮಲಗೋದು, ಬೇಗ ಏಳೋದು ಇವರ ಆರೋಗ್ಯದ ಗುಟ್ಟು ಅಂತಲೇ ಹೇಳ್ಬೋದು. ಕೊಡ್ತಿದ್ರು ಅಂದರೆ ಈಗಲೂ ಅಷ್ಟೇ, ಒಂದು ಕೆಲಸವನ್ನ ನಾಳೆ ಮಾಡಿದ್ರಾಯ್ತು, ಆಮೇಲೆ ಮಾಡಿದ್ರಾಯ್ತು. ಒಂದೊಂದ್ಸರಿ ತುಂಬಾ ಮಳೆ ಬರ್ತಾ ಇರ್ತಿತ್ತು. ಅವಾಗ ನಮಗನ್ಸ್ತದೆ ನಾವು ಈಗ ಹೇಳಕ್ಕಾಗಲ್ಲ, ಬಹಳ ಮಳೆ ಬರ್ತಾ ಇದೆ ಅಂತ ಹೇಳಿ. ಆದ್ರೆ ಅಪ್ಪ ಅವರು ಸಮಯ ಸರಿಯಾಗಿ ಅಷ್ಟು 6:30ಗೆ ಹುಲ್ಲು ಕೊಯ್ಯೋದಯ್ಯ, ಹುಲ್ಲು ಅಂದ್ರೆ ಬೆಳಕು ಆಗಿರಲಿಲ್ಲ ಅವಾಗ. ಕತ್ಲಿದ್ರು ಮಳೆ ಇದ್ರು ಹುಲ್ಲು ಕೊಯ್ಲೇಬೇಕು. ಅದಷ್ಟು ಟೈಮ್ ಆ ಸಮಯಕ್ಕೆ ಅದ ಕೆಲಸ ಅದು ಆಗ್ಲೇಬೇಕದು. 7 ಗಂಟೆಗೆ ಪೂಜೆ ಮಾಡ್ಲೇಬೇಕು, 7:15ಗೆ ತಿಂಡಿ ತಿನ್ಲೇಬೇಕು, ಬೆಳಗಿನ ತಿಂಡಿ 7:15ಗೆ ತಿನ್ಲೇಬೇಕು, 7 ಗಂಟೆಗೆ ಪೂಜೆ ಮುಗಿಲೇಬೇಕು. ಅದು ಅಷ್ಟು ಸಮಯಕ್ಕೆ ಮಹತ್ವ, ಅದು ಯಾರಿಂದಲೂ ಸಾಧ್ಯನೇ ಇಲ್ಲ. ಅದು ಕಪ್ಪಿರ್ತದೆ ಆವಾಗ ಹುಲ್ಲು ಕೊಯ್ದಂದ್ರೆ ಅದು ಕಲ್ಪನೆನೂ ಮಾಡೋದಲ್ಲ, ಹಾವು ಇರ್ತದೆ ಅಂತ ಹೆದರಿಕೆ ಆಗ್ತಿತ್ತು. ಅಪ್ಪ ಹಂಗಲ್ಲ. ಈ ತೋಟದಲ್ಲೂ ಅಷ್ಟೇ, ಎಲ್ಲ ಮರದ ಅಡಿಕೆನು ಅಪ್ಪನೇ ಗಾಣಿಯಿಂದ ಇಷ್ಟು ವರ್ಷ ಅವರೇ ಕೊಯ್ದ್ರು. ಇಷ್ಟು ವರ್ಷ. ಈಗ ಮೇಲ್ ಹೋಗಿದೆ, ಅದಕ್ಕೆ ಈಗ ಕೊಯ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಬಿಟ್ಟಿದ್ದಾರೆ. ಈ ವರ್ಷನೇ ಬಿಟ್ಟಿದ್ದು. ನಾವೆಲ್ಲ ಗಣೆ ಎಲ್ಲ ಮುಚ್ಚಿಟ್ಟಿದ್ವಿ, ಗಣೆ ಎಲ್ಲ ಮುಚ್ಚಿಟ್ರು. ಆದ್ರೆ ಅವರು ಹಳೆ ಗೊನೆಗೆ ಮತ್ತೊಂದು ಗೊನೆ ಕಟ್ಟಿ ಅದು ಕಡೆ ನಾವು ಹೆದ್ರಿ ಮತ್ತೊಂದು ಕೊಡೋದು. ಒಂದು ಗಣೆಗೆ ಇನ್ನೊಂದು ಗಣೆ ಕಟ್ಟಿ ಕುರ್ಚಿ ಮೇಲೆ ನಿಂತ್ಕೊಂಡು ಕೊಯ್ದಿದ್ದಿದೆ ಅಪ್ಪ. ಈ ಕಡೆಗೆ ನಾವು ಅಯ್ಯೋ ಯಾರಿಗೆ ಬೇಕಪ್ಪ ಮತ್ತೆ ತಂದು ಕೊಡೋದು. ನಾವು ಮುಚ್ಚಿಟ್ಟಿದ್ದು ಭಾಳ ದಿನ ಮುಚ್ಚಿಟ್ಟಿದ್ದೆ ನಾನು, ಬೇಡ ಇವ್ರು ಕೊಯ್ಯೋದು ಅಂತೇಳಿ. ಆದ್ರೆ ಅವರು ಕೇಳ್ಬೇಕಲ್ಲ. ಅದು ಟೇಬಲ್ ಇತ್ತು, ಅದು ಗಡ 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 ಅಂತಿತ್ತು, ಅದು ಗಟ್ಟಿ ಹಿಡಿಬೇಕು. ಅದ್ರ ಮೇಲೆ ಸ್ಟೂಲ್ ಮೇಲೆ ಅದು ಎಲ್ಲಿ ಬೀಳ್ತದೆ ಗೊತ್ತಾಗಲ್ಲ. ಅಯ್ಯಪ್ಪ ಬಾರಿ, ಅದು ಈ ದೇವ್ರ ದಯದಿಂದ ಏನೂ ಆಗ್ಲಿಲ್ಲ, ಸರಿಯಾಗಿ ಎಲ್ಲ ಮುಗಿಸಿದ ದೇವ್ರ ದಯದಿಂದ. ಅಪ್ಪ ಪ್ರತಿನಿತ್ಯ ಭಜನೆ ಹೇಳ್ತಾರೆ, ಒಂದು ದಿವಸನೂ ತಪ್ಪಿಸೋದಿಲ್ಲ. ಅಪ್ಪ ಸಮಯಕ್ಕೆ ತುಂಬ ಮಹತ್ವವನ್ನು ಕೊಡ್ತಾರೆ. ನಾವು ಅಪ್ಪನನ್ನು ಇಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀವಲ್ಲ, ಅಪ್ಪ ಯಾವ ಕೆಲಸವನ್ನು ಆಮೇಲೆ ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು ಅಂತ ಹೇಳಿದ್ದನ್ನು ನಾವು ಯಾವತ್ತೂ ನೋಡೇ ಇಲ್ಲ. ಅಪ್ಪನದು ಬಂಗಾರದ ಅಂಗಡಿ ಇದೆ, ಅಮ್ಮನಿಗೆ ಓದೋ ಹವ್ಯಾಸ ತುಂಬ ಇದೆ.
ಇಲ್ಲಿ ಮನೆ ಸುತ್ತಲೂ ಸುಂದರ ತೋಟ ಇದೆ. ಇಲ್ಲಿರೋ ಅಡಿಕೆ ಸಸಿನೆಲ್ಲ ಅಪ್ಪನೇ ನೆಟ್ಟಿದ್ದು. ಅಪ್ಪ ಕೆಲಸದವರಿಂದ ಕೆಲಸ ಮಾಡಿಸೋದು ತುಂಬ ಕಡಿಮೆ. ಹಾಗಾಗಿ ನಮಗೆ ಮೊದಲೆಲ್ಲ ಎಲ್ಲ ಕೆಲಸನೂ ಅಪ್ಪನೇ ಮಾಡ್ತಾರಲ್ಲ ಅಂತ ಬೇಜಾರಾಗೋದು. ಈಗ ನೋಡ್ರಿ, ಇಲ್ಲಿ ಗದ್ದೆಗೆ ಹೋಗಿ ಬಂದರು ಅಪ್ಪ. ಅಣ್ಣ ತೋಟ ಮಾಡಿದ್ದಾನೆ, ಅಣ್ಣನ ತೋಟಕ್ಕೆ ಹೋಗಿ ಕೆಲಸ ಮಾಡಿ ಬಂದರು. ಇವಾಗ ಅಡಿಕೆ ಆರಿಸೋದು, ತೋಟ ಸ್ವಚ್ಛ ಮಾಡೋದು, ನೀರು ಹಾಕೋದು ಎಲ್ಲ ಕೆಲಸನ ಅಪ್ಪ ಖುಷಿಯಿಂದ ಮಾಡ್ತಾರೆ. ಅಮ್ಮ ಮನೆಯ ಸುತ್ತಲೂ ಸುಂದರವಾದ ಹೂತೋಟವನ್ನು ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಆರೋಗ್ಯ ಹಾಳಾಗಲಿಕ್ಕೆ ಮುಖ್ಯವಾದ ಕಾರಣ ರಾತ್ರಿ ಬೇಗನೆ ಮಲಗದೇ ಇರೋದು ಮತ್ತು ರಾತ್ರಿ 9 ಗಂಟೆಯ ಮೇಲೆ ಊಟ ಮಾಡೋದು. ಹೀಗಾಗಿ ಎಲ್ಲರ ಆರೋಗ್ಯ ಹಾಳಾಗ್ತಾ ಇದೆ. ಶಿಸ್ತಿನ ಜೀವನ ಅಂದರೆ ಬೇಗನೆ ಮಲಗಿ ಬೇಗನೆ ಏಳೋದು, ಸರಿಯಾದ ಸಮಯಕ್ಕೆ ಊಟ ತಿಂಡಿ ಮಾಡಿದರೆ ಎಲ್ಲರೂ ಅಪ್ಪ ಅಮ್ಮನ ಹಾಗೆ ಆರೋಗ್ಯಮಯವಾದ ಉತ್ಸಾಹದ ಜೀವನವನ್ನು ಮಾಡ್ಬೋದು ಅಲ್ವಾ?